ಟೆಡ್ ಹೊಸದಾಗಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ ಮಾಡುವ ವಿಭಾಗಕ್ಕೆ ಸೇರಿಕೊಂಡು ಅಲ್ಲಿ ಪೋಸ್ಟ್ ಮಾರ್ಟಮ್ ಹೇಗೆ ಮಾಡುತ್ತಾರೆ ಮತ್ತು ಮುಂದೆ ಏನಾಯಿತು ಎಂಬುದನ್ನು ತೋರಿಸಲಾಗಿದೆ. ಇದು ಸ್ಟ್ರೇಂಜ್ ಆದ ಆಟದಲ್ಲಿ ತೊಡಗಿರುವ ವಿಲಕ್ಷಣ ಡಾಕ್ಟರ ಗುಂಪಿನ ಭಯಾನಕ ಕಥೆಯಾಗಿದೆ. ಈ ಚಿತ್ರದ ನಿರ್ದೇಶಕ ಮಾರ್ಕ್ಸ್ ಕೋಲರ್ಮನ್, ಈ ಚಿತ್ರದಲ್ಲಿ ಅಲಿಸ್ಸಾ ಮಿಲಾನೋ, ಮಿಲೋ ವೆಂಟಿಮಿಗ್ಲಿಯಾ, ಕೀರ್ ಓಡೊನೆಲ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಆಕ್ಷನ್ ಕಾಮಿಡಿ ಚಿತ್ರವಾಗಿದ್ದು ಈ ಚಿತ್ರದ IMDb ರೇಟಿಂಗ್ 7.9 ಮತ್ತು ರಾಟನ್ ಟೊಮ್ಯಾಟೋದಲ್ಲಿ 48% ಸ್ಕೋರ್ ಮಾಡಿದೆ ಮತ್ತು 39% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಮುಖ್ಯ ಪಾತ್ರವನ್ನು ತೋರಿಸಲಾಗಿದೆ. ಅವರ ಹೆಸರು ಟೆಡ್. ಕೆಲ ಸಮಯದ ಹಿಂದೆ ಓದು ಮುಗಿಸಿ ಈಗ ಡಾಕ್ಟರ್ ಆಗಿದ್ದಾರೆ. ಈ ವೇಳೆ ಪತ್ನಿ ಜೊತೆಗಿದ್ದು ಆತನನ್ನು ಹೊರಗೆ ಹೋಗಲು ಬಿಡುತ್ತಿರಲಿಲ್ಲ. ನಿಜವಾಗಿ ಅವನು ತಮ್ಮ ಮೆಡಿಕಲ್ ಪ್ರಾಕ್ಟೀಸ್ ಮಾಡಲು ಮತ್ತೊಂದು ನಗರದ ಆಸ್ಪತ್ರೆಗೆ ಹೋಗುತ್ತಿದ್ದನು. ಅದರ ನಂತರ ಅವನು ಅಲ್ಲಿಯೇ ಉಳಿಯಲು ಹೋಗುತ್ತಿದ್ದನು. ಟೆಡ್ ಬಹಳ ಬುದ್ಧಿವಂತನಾಗಿದ್ದ. ಅವನು ಮೆಡಿಕಲ್ ಸ್ಟಡಿಯಲ್ಲಿ ಅವನು ಪ್ರಥಮ ಸ್ಥಾನ ಪಡೆದಿದ್ದನು. ನಂತರ ಅವನು ಆಸ್ಪತ್ರೆಗೆ ತಲುಪಿದನು. ಅಲ್ಲಿ ಅವನು ಲ್ಯಾಬ್ಗೆ ಕರೆದೊಯ್ಯುವ ವ್ಯಕ್ತಿಯನ್ನು ಭೇಟಿಯಾದನು. ಲ್ಯಾಬ್ನ ಹೆಸರು ಪೈಥಾಲಜಿ. ಇಲ್ಲಿ ಸಾಕಷ್ಟು ಡಾಕ್ಟರು ಇದ್ದರು. ಮೃತದೇಹವನ್ನು ಮೆಡಿಕಲ್ ಡಾಕ್ಟರ್ ಆಗಿ ಪರೀಕ್ಷಿಸುವ ಮೂಲಕ ಅವರು ಅವರ ಚರ್ಮವನ್ನು ಹರಿದು ಹಾಕುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಟೆಡ್ ಇಲ್ಲಿನ ಅತ್ಯಂತ ಫೇಮಸ್ ಪ್ರೊಫೆಸರ್ ದಿಂದ ಲೆಕ್ಚರ್ ಅನ್ನು ತೆಗೆದುಕೊಳ್ತಾನೆ. ಅವರು ಡಾಕ್ಟರು ಕೂಡ ಆಗಿದ್ದರು. ಲೆಕ್ಚರ್ ಮುಗಿದ ತಕ್ಷಣ ಟೆಡ್ ಪ್ರೊಫೆಸರ್ ಅವರನ್ನು ಭೇಟಿಯಾಗುತ್ತಾನೆ, ಏಕೆಂದರೆ ಅವನು ಅವರನ್ನು ಈ ಮೊದಲೇ ತಿಳಿದಿದ್ದನು. ಮರುದಿನ ಪ್ರೊಫೆಸರ್ ಮತ್ತು ಅವರ ಎಲ್ಲಾ ಡಾಕ್ಟರು ಮಗುವಿನ ಮೃತದೇಹವನ್ನು ಚೆಕ್ ಮಾಡುತ್ತಿದ್ದರು. ಸೀನಿಯರ್ ಡಾಕ್ಟರ್ ಜೇಕ್ ಈ ಮಗುವಿನ ಸಾವಿಗೆ ಕಾರಣವನ್ನು ಎಲ್ಲರಿಗೂ ಹೇಳ್ತಾನೆ. ಅವನು ಹೇಗೆ ಸತ್ತ ಅಂತ. ಟೆಡ್ ಅವನ ಮಾತನ್ನು ಎಚ್ಚರಿಕೆಯಿಂದ ಆಲಿಸುತ್ತಿದ್ದನು. ಆದ್ರೆ ಜೇಕ್ ಅವರು ಹೇಳಿದ ಸತ್ತ ರೀತಿಯನ್ನು ಒಪ್ಪಲಿಲ್ಲ. ಅದು ಮ್ಯಾಚ್ ಆಗ್ತವೇ ಇರಲಿಲ್ಲ ಮತ್ತು ಅವರ ಪ್ರಕಾರ ಅವನು ಮೃತದೇಹವನ್ನು ಚೆಕ್ ಮಾಡುತ್ತಾನೆ ಮತ್ತು ಅವರ ಸಾವಿಗೆ ಕಾರಣವನ್ನು ಹೇಳ್ತಾನೆ. ಅದನ್ನು ಕೇಳಿದ ಪ್ರೊಫೆಸರ್ ಹೌದು, ಟೆಡ್ ಹೇಳಿದ ರೀತಿ ಸರಿ ಅಂತ ಹೇಳ್ತಾರೆ. ಜೇಕ್ ಹೇಳಿದ ರೀತಿ ಅಲ್ಲ, ಈತ ಸತ್ತಿದ್ದು ಹೀಗೆ. ನಾನು ಟೆಡ್ ಅನ್ನು ಒಪ್ಪುತ್ತೇನೆ. ಅದನ್ನು ಕೇಳಿದ ಜೇಕ್ ತುಂಬಾ ಕೋಪಗೊಂಡರು. ಏನೇನೋ ಬೈದು ಫೈಲ್ ಎಸೆದು ಹೊರಟು ಹೋದ, ಏಕೆಂದರೆ ಇಂದು ಮೊದಲ ಬಾರಿಗೆ ಯಾರೋ ಅವನು ತಪ್ಪು ಅಂತ ಸಾಬೀತುಪಡಿಸಿದ್ದಾರೆ. ಅದು ಕೂಡ 2 ದಿನ ಹಿಂದೆ ಇಲ್ಲಿಗೆ ಬಂದ ವ್ಯಕ್ತಿಯಿಂದ ಅಂತ. ಕೆಲಸ ಮುಗಿಸಿ ಟೆಡ್ ಆಸ್ಪತ್ರೆಯಿಂದ ಮನೆಗೆ ಹೋಗುತ್ತಿದ್ದಾಗ ಒಬ್ಬ ಡಾಕ್ಟರು ಅವನನ್ನು ತಳ್ಳಿ ಹೇಳಿದರು, ನಮ್ಮಲ್ಲಿ ಯಾರು ನಿನ್ನನ್ನು ಇಷ್ಟಪಡುವುದಿಲ್ಲ. ಅವನು ಅದನ್ನು ಸ್ಟ್ರೇಂಜ್ ಆಗಿ ಕಾಣುತ್ತಾನೆ, ಆದ್ರೆ ಅವನು ಇಲ್ಲಿ ತಮಾಷೆಯಾಗಿ ತೆಗೆದುಕೊಂಡು ಅಲ್ಲಿಂದ ಹೋಗ್ತಾನೆ. ಮರುದಿನ ಇನ್ನೊಬ್ಬ ವ್ಯಕ್ತಿಯ ಮೃತದೇಹವನ್ನು ಪರಿಶೀಲಿಸಲು ಅವನು ಬಳಿಗೆ ಬರುತ್ತದೆ. ಮೃತದೇಹವನ್ನು ಅಂತ ಪ್ರೊಫೆಸರ್ ಹೇಳುತ್ತಿರುವಾಗ ಮೃತದೇಹ ತಟ್ಟನೆ ಚಲಿಸತೊಡಗಿತು, ಏಕೆಂದರೆ ಸ್ವಲ್ಪ ಹೊತ್ತು ಬ್ರೈನ್ ಜೀವಂತವಾಗಿರುತ್ತೆ, ಏಕೆಂದರೆ ಸ್ವಲ್ಪ ಸಮಯದವರೆಗೆ ಮೆದುಳು ಜೀವಂತವಾಗಿರುತ್ತದೆ ಮತ್ತು ಇಡೀ ದೇಹ ಸತ್ತಿದೆ ಅಂತ ಅವನಿಗೆ ತಿಳಿದಿಲ್ಲ. ಅದನ್ನು ನೋಡಿದ ಟೆಡ್ ಅವನ ಕುತ್ತಿಗೆಯ ಮೇಲೆ ಮೊನಚಾದ ವಸ್ತುವಿನಿಂದ ತಲೆಗೆ ಹೊಡೆದನು. ಇದರಿಂದಾಗಿ ಮೆದುಳು ಮತ್ತು ದೇಹದ ನಡುವಿನ ಸಂಪರ್ಕವು ಮುರಿದು ಹೋಗುತ್ತದೆ. ಕೆಲಸ ಮುಗಿಸಿ ಟೆಡ್ ಅಲ್ಲಿಂದ ಹೊರಡಲು ಆರಂಭಿಸಿದಾಗ ಆ ಹುಡುಗ ಟೆಡ್ ಬಳಿಗೆ ಬಂದನು. ಅವನು ಅವನನ್ನು ಇಲ್ಲಿಗೆ ಕರೆ ತಂದವನು. ನಿಮ್ಮ ಕೆಲಸದಿಂದ ನಾನು ತುಂಬಾ ಪ್ರಭಾವಿತನಾಗಿದ್ದೇನೆ ಅಂತ ಅವನು ಟೆಡ್ಗೆ ಹೇಳ್ತಾನೆ. ನೀವು ತುಂಬಾ ಒಳ್ಳೆಯ ಪರಿಪೂರ್ಣವಾದ ಕೆಲಸವನ್ನು ಮಾಡುತ್ತೀರಿ. ನಿಮ್ಮ ಸಾಮರ್ಥ್ಯದಿಂದಾಗಿ ನಾನು ನಿಮ್ಮೊಂದಿಗೆ ಫ್ರೆಂಡ್ ಆಗಲು ಬಯಸುತ್ತೇನೆ. ಇದಕ್ಕಾಗಿ ಟೆಡ್ ಒಪ್ಪಿಕೊಂಡರು ಮತ್ತು ಅವರು ಫ್ರೆಂಡ್ ಆದರು. ಈ ಸಮಯದಲ್ಲಿ ನನ್ನೊಂದಿಗೆ ಕೆಲಸ ಮಾಡುವ ಎಲ್ಲಾ ಡಾಕ್ಟರು ಎಲ್ಲೋ ಹೋಗುತ್ತಿರುವುದನ್ನು ಟೆಡ್ ನೋಡ್ತಾನೆ. ಅವರು ಅವನನ್ನು ನೋಡಿ ಸ್ಟ್ರೇಂಜ್ ಆಗಿ ನಗುತ್ತಿದ್ದರು. ಅವರು ಎಲ್ಲಿಗೆ ಹೋಗುತ್ತಿದ್ದೇನೆಂದು ಟೆಡ್ಗೆ ತಿಳಿದಿರಲಿಲ್ಲ, ಆದ್ರೆ ಅವನಿಗೆ ಸ್ವಲ್ಪ ಸ್ಟ್ರೇಂಜ್ ಅನಿಸುತ್ತದೆ. ಆದ್ರೆ ಅವರನ್ನು ನಿರ್ಲಕ್ಷಿಸಿ ಅವನು ಅಲ್ಲಿಂದ ಹೊರಟು ಹೋಗ್ತಾನೆ. ಮರುದಿನವೂ ಎಲ್ಲಾ ಡಾಕ್ಟರು ತಮ್ಮ ಕೆಲಸವನ್ನು ಪ್ರತಿದಿನದಂತೆ ಮಾಡುತ್ತಿದ್ದರು. ಅವರು ಮೃತದೇಹವನ್ನು ಮೆಡಿಕಲ್ ಚೆಕಪ್ ನಡೆಸುತ್ತಿದ್ದರು. ಕೆಲವು ಸಮಯದಲ್ಲಿ ಜೇಕ್ ಟೆಡ್ಗೆ ಬಂದು ಹೇಳ್ತಾನೆ, ನೀವು ಬನ್ನಿ, ಡಾಕ್ಟರ್ ಆದ ನಾವೆಲ್ಲ ಕ್ಲಬ್ಬಿಗೆ ಪಾರ್ಟಿಗೆ ಹೋಗುತ್ತಿದ್ದೇವೆ. ಟೆಡ್ ಮೊದಲು ಅದನ್ನು ಇಷ್ಟಪಡಲಿಲ್ಲ. ಅವನು ಅವನ ಹೆಂಡತಿಯನ್ನು ನೆನಪಿಸಿಕೊಳ್ಳುತ್ತಿದ್ದ. ಟೆಡ್ ಕೂಡ ಹೋಗಲು ಒಪ್ಪುತ್ತಾನೆ. ಎಲ್ಲಾ ಡಾಕ್ಟರು ನಂತರ ಪಾರ್ಟಿಗೆ ಬಂದು ತುಂಬಾ ಆನಂದಿಸುತ್ತಾರೆ. ಅವರು ಡ್ರಿಂಕ್ಸ್ ಮಾಡ್ತಾರೆ. ಮಹಿಳಾ ಡಾಕ್ಟರು ಜೇಕ್ನ ಉತ್ತಮ ಫ್ರೆಂಡ್ ಅಂತ ಇಲ್ಲಿ ಟೆಡ್ ಕಂಡುಕೊಂಡರು. ಇಲ್ಲಿ ಅವಳು ಈ ಬಗ್ಗೆ ಮಾತನಾಡುತ್ತಿದ್ದಳು. ನಾವು ಒಬ್ಬ ವ್ಯಕ್ತಿಯನ್ನು ಈ ರೀತಿ ಸಾಯಿಸುವುದು ಸಾಧ್ಯವೇ? ಅವರ ರಿಪೋರ್ಟ್ ನಲ್ಲಿ ಅವರ ಸಾವಿಗೆ ನಿಜವಾದ ಕಾರಣವನ್ನು ಕಂಡುಹಿಡಿಯುವುದು ಸಾಧ್ಯವಿಲ್ಲದೆ ಮಾಡಬಹುದೇ? ಅವಳು ನಂತರ ಟೆಡ್ಗೆ ಕೇಳುತ್ತಾಳೆ, ಈ ರೀತಿ ಯಾರನ್ನಾದರೂ ಸಾಯಿಸಲು ನಿಮಗೆ ಅವಕಾಶ ಸಿಕ್ಕರೆ ನೀವು ಅವನನ್ನು ಸಾಯಿಸುತ್ತೀರಾ? ಅದಕ್ಕೆ ಟೆಡ್ ಇಲ್ಲ, ನಾನು ಅದನ್ನು ಮಾಡಲು ಸಾಧ್ಯವಿಲ್ಲ ಅಂತ ಉತ್ತರಿಸ್ತಾನೆ. ನಿನ್ನೆ ನಾವು ಪರಿಶೀಲಿಸಿದ ಹುಡುಗಿಯ ಮೃತದೇಹವನ್ನು ಅವರು ಅವಳ ಲ್ಯಾಪ್ಟಾಪ್ಗೋಸ್ಕರ ಯಾರೋ ಆ ಹುಡುಗಿಯನ್ನು ಮುಗಿಸಿದರು. ಸಾಯಿಸುವುದು ಮನುಷ್ಯರ ಸ್ವಭಾವ. ಆಗ ಅದರ ಹಿಂದೆ ಸಣ್ಣ ಕಾರಣವಿದ್ದರೂ ಸಹ ಮತ್ತು ಅಂತಹ ಕ್ರೂರ ಮನುಷ್ಯರಿಗಾಗಿ ಕಾನೂನುಗಳನ್ನು ಮಾಡಲಾಗಿದೆ. ಇಲ್ಲಿ ನಾವು ಈ ವಿಷಯದ ಬಗ್ಗೆ ಏನು ಮಾತನಾಡಿದರೂ ನಿಷ್ಪ್ರಯೋಜಕವಾಗಿದೆ, ಏಕೆಂದರೆ ನಾವು ಯಾರನ್ನು ಸಾಯಿಸಲು ಸಾಧ್ಯವಿಲ್ಲ. ಅಷ್ಟು ಧೈರ್ಯ ಯಾರಿಗೂ ಇಲ್ಲ. ಆದ್ರೆ ಇವರಿಗೇನು ಗೊತ್ತು ಅಂತ ಜನರ ಮುಂದೆ ಹೇಳುತ್ತಿದ್ದಾನೆ ಅಂತ. ಜನರನ್ನು ಸಾಯಿಸುವುದು ಅವರ ಪ್ರತಿದಿನದ ಕೆಲಸ ಮತ್ತು ಅವರು ಟೆಡ್ ಎಂದಿಗೂ ಯೋಚಿಸದಂತಹ ಕೆಲಸಗಳನ್ನು ಮಾಡಿದ್ದಾರೆ. ಅದೇನೇ ಇರಲಿ, ಹಾಗೆಯೇ ಮಾತಾಡಿಕೊಂಡು ಪಾರ್ಟಿ ಎಂಜಾಯ್ ಮಾಡ್ತಾರೆ. ಇಡೀ ರಾತ್ರಿ ಪಾರ್ಟಿ ಮಾಡಿ ನಾನು ನಿನ್ನನ್ನು ಮತ್ತೆ ಈ ರೀತಿ ಭೇಟಿಯಾಗಲು ಬಯಸುತ್ತೇನೆ ಅಂತ ಜೇಕ್ ಟೆಡ್ಗೆ ಹೇಳ್ತಾನೆ. ಆದ್ರೆ ಹೌದು, ಮುಂದಿನ ಬಾರಿ ನಾವು ಇಬ್ಬರೇ, ನೀನು ಮತ್ತು ನಾನು ಮಾತ್ರ. ಮರುದಿನ ಇಬ್ಬರು ಭೇಟಿಯಾದಾಗ ಅವರು ಬಹಳಷ್ಟು ಕುಡಿಯುತ್ತಾರೆ. ಕುಡಿದು ಅತಿ ವೇಗದಲ್ಲಿ ಕಾರು ಓಡಿಸುತ್ತಿದ್ದಾರೆ. ಜೇಕ್ ನಂತರ ಟೆಡ್ ಅನ್ನು ಕಟ್ಟಡದ ಹಿಂದೆ ಕರೆದೊಯ್ಯುತ್ತಾನೆ. ಇಲ್ಲಿ ಟೆಡ್ ತುಂಬಾ ಕುಡಿದಿದ್ದ ಕೊಲೆಗಡಕನಂತೆ ಕಾಣುವ ವ್ಯಕ್ತಿಯೊಂದಿಗೆ ಜೇಕ್ ಸಂಭಾಷಣೆ ನಡೆಸುತ್ತಿರುವುದನ್ನು ಅವನು ಗಮನಿಸುತ್ತಾನೆ.
ಬರ್ತಾನೆ. ಅವನು ಮನೆಯೊಳಗೆ ಬಂದು ಒಬ್ಬ ಮಹಿಳೆ ಮತ್ತು ಮಗುವನ್ನು ನೋಡ್ತಾನೆ. ಜೇಕ್ ನನ್ನನ್ನು ಇಲ್ಲಿಗೆ ಏಕೆ ಕರೆತಂದನು ಅಂತ ಅವನು ಯೋಚಿಸತೊಡಗಿದ. ಆದ್ರೆ ಕುಡಿದ ಅಮಲಿನಲ್ಲಿದ್ದ ಆತ ತಕ್ಷಣ ತಲೆಗೆ ಚಕ್ರ ಬಂದು ಕೆಳಗೆ ಬೀಳ್ತಾನೆ. ಮರುದಿನ ಬೆಳಿಗ್ಗೆ ಆದಾಗ ಟೆಡ್ನ ಅಮಲು ಕಡಿಮೆಯಾಗಲಿಲ್ಲ. ಅವನು ಕೆಲಸ ಮಾಡಲು ಪೈಥೋಲಜಿ ಲ್ಯಾಬ್ಗೆ ಬಂದಾಗ ಅವನು ನೋಡ್ತಾನೆ, ನಮ್ಮೊಂದಿಗೆ ಇಂದು ಟೆಸ್ಟ್ಗೆ ಬಂದಿರುವುದು ಅದೇ ಗೂಂಡ. ಜೇಕ್ ನಿನ್ನೆ ರಾತ್ರಿ ಒಂದು ಮಾತು ಹೇಳುತ್ತಿದ್ದ ಮತ್ತು ಅದನ್ನು ನೋಡಿದ ಟೆಡ್ನ ಅಮಲು ಕಡಿಮೆಯಾಯಿತು. ಆಗ ಡಾಕ್ಟರ್ ಎಲ್ಲ ಸೇರಿ ಪ್ರೊಫೆಸರ್ಗೆ ಆ ಗೂಂಡ ಸಾವಿಗೆ ಕಾರಣ ಹೇಳತೊಡಗುತ್ತಾರೆ. ಜೇಕ್ ಅವರೆಲ್ಲರ ಮಾತುಗಳನ್ನು ಸದ್ದಿಲ್ಲದೆ ಕೇಳುತ್ತಿದ್ದನು, ಏಕೆಂದರೆ ಅವನು ಈ ಗೂಂಡಾನನ್ನು ಮುಗಿಸಿದ್ದನು ಮತ್ತು ಇಲ್ಲಿ ಯಾವ ಡಾಕ್ಟರು ಅವನ ಸಾವಿಗೆ ನಿಜವಾದ ಕಾರಣವನ್ನು ಹೇಳಲು ಸಾಧ್ಯವಾಗುವುದಿಲ್ಲ ಅಂತ ಅವನು ತಿಳಿದಿದ್ದನು. ಆದ್ರೆ ನಂತರ ಟೆಡ್ ಬಂದು ಈ ಮನುಷ್ಯನ ತಲೆಗೆ ಹೊಡೆದಿದೆ ಅಂತ ಹೇಳ್ತಾನೆ. ಆದ್ರೆ ಆಕ್ರಮಣ ಮಾಡುವ ಮುನ್ನ ಆತನಿಗೆ ವಿಷ ನೀಡಲಾಗಿತ್ತು. ಇಲ್ಲಿ ವಿಷದ ಹೆಸರನ್ನು ಹೇಳ್ತಾನೆ. ಈ ವಿಷವನ್ನು ಯಾವುದೇ ಲ್ಯಾಬ್ನಲ್ಲಿ ಕಂಡುಹಿಡಿಯಲಾಗುವುದಿಲ್ಲ. ಈ ವಿಷವನ್ನು ತಿಳಿದಿದ್ದರಿಂದ ಕೊಟ್ಟಿದ್ದಾರೆ ಅಂತ ಹೇಳಿದ. ಈ ವಿಷವನ್ನು ಯಾವುದೇ ರಿಪೋರ್ಟ್ನಲ್ಲಿ ಪರೀಕ್ಷಿಸಲಾಗುವುದಿಲ್ಲ. ಮೊದಲನೆಯದಾಗಿ ಅವನಿಗೆ ವಿಷವನ್ನು ನೀಡಲಾಯಿತು. ನಂತರ ಸಾಯಿಸುವವರು 7 ಗಂಟೆಗಳ ಕಾಲ ಕಾಯುತ್ತಿದ್ದರು. ಬಳಿಕ ಆತನ ಮೇಲೆ 18 ಬಾರಿ ಆಕ್ರಮಣ ನಡೆಸಿ ನಂತರ ಗುಂಡು ಹಾರಿಸಿದ್ದಾರೆ. ಇದೆಲ್ಲವನ್ನು ಕೇಳಿದ ನಂತರ ಜೇಕ್ ಟೆಡ್ನಿಂದ ಪ್ರಭಾವಿತನಾದನು. ಆದ್ರೆ ಅವನಿಗೂ ಅವನ ಮೇಲೆ ವಿಪರೀತ ಕೋಪವಿತ್ತು. ಅವನೇಕೆ ಅಷ್ಟು ಬುದ್ಧಿವಂತ? ಅವನು ಎಲ್ಲವನ್ನೂ ಹೇಗೆ ಕಂಡುಕೊಂಡನು? ಅದಕ್ಕಾಗಿಯೇ ಅವನು ಗೂಂಡ ಹೃದಯವನ್ನು ಎತ್ತಿಕೊಂಡು ಟೆಡ್ ಮೇಲೆ ಎಸೆಯುತ್ತಾನೆ. ಕೆಲಸ ಮುಗಿದ ನಂತರ ಜೇಕ್ ಟೆಡ್ ಅವರನ್ನು ಭೇಟಿಯಾಗಲು ಕಾಲ್ ಮಾಡ್ತಾನೆ. ಟೆಡ್ ಹೋದಾಗ ಜೇಕ್ ಅವನನ್ನು ಆಸ್ಪತ್ರೆಯ ಬೇಸ್ಮೆಂಟ್ಗೆ ಕರೆದೊಯ್ಯುತ್ತಾನೆ. ಅದು 100 ವರ್ಷಗಳಷ್ಟು ಹಳೆಯದು. ಆ ಗೂಂಡ ನಮ್ಮೊಂದಿಗೆ ಇನ್ನಿಲ್ಲ. ಟೆಡ್ ಅವನಿಗೆ ಹೇಳ್ತಾನೆ, ನೀವು ಏನನ್ನು ತೋರಿಸಲು ಇಲ್ಲಿಗೆ ಕರೆತಂದಿದ್ದೀರಿ? ನೀವು ಅವನನ್ನು ಮುಗಿಸಿದ್ದೀರಿ ಅಂತ ನನಗೆ ತಿಳಿದಿದೆ. ಜೇಕ್ ಹೇಳಿದರು, ಇದು ಯಾವ ವ್ಯತ್ಯಾಸವನ್ನು ಮಾಡುತ್ತದೆ? ಈ ನಗರದಲ್ಲಿ ಲಕ್ಷಾಂತರ ಜನರಿದ್ದಾರೆ. ಅವರ ಸಾವಿನ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಮತ್ತು ಹೇಗಾದರೂ ನಾನು ಅವನನ್ನು ಮುಗಿಸಿದರೆ ಅದು ಒಳ್ಳೆಯದು. ಅವನು ಕೆಟ್ಟ ವ್ಯಕ್ತಿಯಾಗಿದ್ದನು ಮತ್ತು ಇಲ್ಲಿ ಪ್ರತಿದಿನ ದೇಹಗಳು ಬರುವ ಪ್ರಕ್ರಿಯೆಯು ಈ ರೀತಿ ಹೀಗೆಯೇ ಇರುವುದಿಲ್ಲ. ನಿಜವಾಗಿ ಇದು ಆಟವಾಗಿದೆ. ಇದು ಸಾವಿನ ಆಟ. ಇದರಲ್ಲಿ ನೀವು ಸೇರಿಕೊಳ್ಳಿ. ಇದು ತುಂಬಾ ಖುಷಿಯಾಗಿದೆ. ನಿಮಗೂ ಇದು ತುಂಬಾ ಇಷ್ಟವಾಗುತ್ತದೆ ಅಂತ ನಾನು ಭಾವಿಸುತ್ತೇನೆ. ಈ ಡಾಕ್ಟರ್ ರಲ್ಲಿ ಒಬ್ಬರು ಮುಗ್ಧ ವ್ಯಕ್ತಿಯನ್ನು ಸಾಯಿಸುತ್ತಿದ್ದರು. ಉಳಿದವರು ಆ ಶವವನ್ನು ಮೆಡಿಕಲ್ ಚೆಕ್ ಮಾಡಿ ಹೇಳುತ್ತಿದ್ದರು ಅವನ ಸಾವು ಹೇಗಾಯಿತು ಮತ್ತು ಅವನನ್ನು ಯಾರು ಸಾಯಿಸಬಹುದು. ಅವನನ್ನು ಮುಗಿಸಿದ ಡಾಕ್ಟರಿಗೆ ಆತ ಅವನ ಸಾವಿಗೆ ಕಾರಣವನ್ನು ಹೇಳುತ್ತಿದ್ದ ಮತ್ತು ನೀವು ಅವನನ್ನು ಹೇಗೆ ಮುಗಿಸಿದ್ದೀರಿ? ಈ ಹುಚ್ಚು ಡಾಕ್ಟರು ಹಲವು ವರ್ಷಗಳಿಂದ ಈ ಸ್ಟ್ರೇಂಜ್ ಆಟವನ್ನು ಆಡುತ್ತಿದ್ದರು. ಆದ್ರೆ ಟೆಡ್ ನಿರಾಕರಿಸುತ್ತಾನೆ, ಏಕೆಂದರೆ ಜೇಕ್ ಒಬ್ಬ ಕೊಲೆಗಾರನೆಂದು ಅವನು ಭಾವಿಸ್ತಾನೆ. ಅವನ್ ಮೋಜು ಮತ್ತು ಸಂತೋಷಕ್ಕಾಗಿ ಮುಗ್ಧ ಜನರನ್ನು ಸಾಯಿಸುತ್ತಾನೆ. ಜೇಕ್ ಅವನಿಗೆ ಹೇಳ್ತಾನೆ, ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನೀನು ನನ್ನ ಮಾತು ಕೇಳುವುದಿಲ್ಲ. ನಿಮಗೆ ಕೇಳಲು ಇಷ್ಟವಿಲ್ಲದಿದ್ದರೆ ಸದ್ಯಕ್ಕೆ ಇಲ್ಲಿಂದ ಓಡಿ ಹೋಗು. ಇದು ನಿನಗೆ ಉತ್ತಮವಾಗಿದೆ. ಟೆಡ್ ಅಲ್ಲಿಂದ ಹೋಗಲು ಸ್ಟಾರ್ಟ್ ಮಾಡಿದಾಗ ಅವನು ಅದನ್ನು ನೋಡ್ತಾನೆ. ಸಾವಿನ ಈ ಸ್ಟ್ರೇಂಜ್ ಆಟದಲ್ಲಿ ಜೇಕ್ ಒಬ್ಬನೇ ಅಲ್ಲ. ನಿಜವಾಗಿ ಈ ಆಟವನ್ನು ಒಟ್ಟಿಗೆ ಆಡುವ ಇತರ ಜನರಿದ್ದಾರೆ. ಇದೆಲ್ಲ ತಿಳಿದ ನಂತರ ಟೆಡ್ ತುಂಬಾ ಚಿಂತಿತನಾದ. ಹೀಗೆ ಯೋಚಿಸಿದ ರಾತ್ರಿ ಇಡೀ ನಿದ್ದೆ ಮಾಡುವುದಿಲ್ಲ. ಜೇಕ್ ನನಗೆ ಇಷ್ಟು ಸುಲಭವಾಗಿ ಹೇಳಿದ್ದು ಹೇಗೆ? ಅಥವಾ ಪೊಲೀಸರಿಂದ ಜೈಲಿಗೆ ಹೋಗುವ ಭಯವಿಲ್ಲ? ಕಳವಳದ ಸ್ಥಿತಿಯಲ್ಲಿ ಅವರು ಜೇಕ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಅವನ ಚಿಂತೆ ಮತ್ತಷ್ಟು ಹೆಚ್ಚಾಗುತ್ತೆ. ಜೇಕ್ ಅವನಿಗೆ ಹೀಗೆ ಹೇಳ್ತಾನೆ, ನೆಲಮಾಳಿಗೆಯಲ್ಲಿ ಶವದ ಹತ್ತಿರ ನಾನು ನಿಮ್ಮ ಬೆರಳಷ್ಟು ಮತ್ತು ಕೆಲವು ಸಾಕ್ಷ್ಯಗಳನ್ನು ಬಿಟ್ಟಿದ್ದೇನೆ. ಈ ಬಗ್ಗೆ ಪೊಲೀಸರಿಗೆ ಹೇಳಿದರೆ ಮೊದಲು ನಿನ್ನನ್ನು ಹಿಡಿಯುತ್ತಾರೆ, ನನ್ನನ್ನು ಅಲ್ಲ. ಮರುದಿನ ಪ್ರೊಫೆಸರ್ ಅದನ್ನು ಟೆಡ್ಗೆ ಹೇಳ್ತಾನೆ. ಗೂಂಡ ಹತ್ಯೆಯ ಬಗ್ಗೆ ನೀವು ನೀಡಿದ ಮಾಹಿತಿ ಸುಳ್ಳು. ಅದೇನೆಂದರೆ ಅವನಿಗೆ ವಿಷ ಕೊಡಲಾಗಿದೆ ಅಂತ ಹೇಳಿದ್ದೀರಿ. ಆದ್ರೆ ಆತನ ದೇಹದಲ್ಲಿ ಯಾವುದೇ ವಿಷ ಸಿಕ್ಕಿರಲಿಲ್ಲ. ಅದನ್ನು ಕೇಳಿ ಜೇಕ್ ತುಂಬಾ ಸಂತೋಷಪಟ್ಟನು, ಏಕೆಂದರೆ ನಾನು ಅವನನ್ನು ತುಂಬಾ ಸೂಕ್ಷ್ಮವಾಗಿ ಮುಗಿಸಿದ್ದೇನೆ ಅಂತ ಅವನು ಭಾವಿಸಿದನು. ಅದರ ಬಗ್ಗೆ ಯಾರೂ ಹೇಳಲು ಸಾಧ್ಯವಿಲ್ಲ. ಆದ್ರೆ ಟೆಡ್ ಅವನನ್ನು ಒಬ್ಬನೇ ಭೇಟಿಯಾಗಿ ಹೇಳ್ತಾನೆ, ಈಗ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ. ನೀವು ಅವನನ್ನು ಹೇಗೆ ಮುಗಿಸಿದ್ದೀರಿ? ಸತ್ತಿದ್ದಾನೆ ಅಂತ ಭಾವಿಸಿ ಹಾಸ್ಪಿಟಲ್ಗೆ ಕರೆತಂದಿದ್ದಾರೆ. ಆದರೆ ಅವನು ಜೀವಂತವಾಗಿದ್ದ. ನಂತರ ನೀನು ಅವನನ್ನು ಜೀವಂತವಾಗಿ ಸೀಳಿದ್ದೀರಿ. ನಂತರ ಬೇಸ್ಮೆಂಟ್ಗೆ ಹೋಗಿ ತಲೆಗೆ 18 ಬಾರಿ ಹೊಡೆದಿದ್ದಾನೆ. ಅದು ಅವನ ಸಾವಿಗೆ ಕಾರಣವಾಯಿತು. ಅದನ್ನು ಕೇಳಿದ ಜೇಕ್ ಅವನಿಗೆ ಶಾಕ್ ಆಯ್ತು, ಏಕೆಂದರೆ ಟೆಡ್ ಹೇಳಿದ್ದು ಸರಿ ಮತ್ತು ಅವನು ಜೇಕ್ ಅನ್ನು ಹಿಡಿದನು. ಇದರ ನಂತರ ಟೆಡ್ ಚಿಂತಿತರಾಗಿರುವುದನ್ನು ನಾವು ನೋಡ್ತೇವೆ, ಏಕೆಂದ್ರೆ ನಾನು ಹುಚ್ಚರ ಮಧ್ಯೆ ಕೆಲಸ ಮಾಡುತ್ತಿದ್ದೇನೆ ಅಂತ ಅವರಿಗೆ ಗೊತ್ತಿತ್ತು. ಒಂದು ದಿನ ಅವನು ಒಬ್ಬನೇ ಕುಳಿತಿದ್ದಾಗ ಜೇಕ್ ನ ಫ್ರೆಂಡ್ ಮಹಿಳಾ ವೈದ್ಯೆ ಅವನ ಬಳಿಗೆ ಬಂದು ಕೇಳುತ್ತಾಳೆ, ಈ ಆಟದಲ್ಲಿ ನೀವು ನಮ್ಮೊಂದಿಗೆ ಆಡುತ್ತೀರಾ? ಆದ್ರೆ ಟೆಡ್ ಏನನ್ನು ಹೇಳದಿದ್ದಾಗ ಅವಳು ಅವನನ್ನು ಪರಿಚಯಿಸುತ್ತಾಳೆ ಮತ್ತು ಹೇಳ್ತಾಳೆ, ನಮ್ಮ ಆಸ್ಪತ್ರೆಯಲ್ಲಿ ಇದೊಂದು ಹೊಸ ಪ್ರಕರಣ. ಈಗ ನೀವು ಅದನ್ನು ನೋಡುತ್ತೀರಿ. ನಂತರ ಟೆಡ್ ಲ್ಯಾಬ್ಗೆ ಹೋದಾಗ ಗಾಯಗೊಂಡ ವ್ಯಕ್ತಿಯನ್ನು ಅಲ್ಲಿಗೆ ಕರೆತರಲಾಯಿತು. ಅವನು ಮೊದಲು ಅವನ ಹೆಂಡತಿ ಮತ್ತು 2 ಮಕ್ಕಳನ್ನು ಗುಂಡು ಹೊಡೆದಿದ್ದಾನೆ. ತದನಂತರ ತನ್ನ ಪ್ರಾಣವನ್ನು ಕಳೆದುಕೊಳ್ಳಲು ಪ್ರಯತ್ನಿಸಿದನು. ಆದ್ರೆ ಹೇಗೋ ಬದುಕುಳಿದ. ಅವರ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಈ ಕ್ಷಣದಲ್ಲಿ ಟೆಡ್ ಜೇಕ್ ಬಗ್ಗೆ ಒಂದು ಮಾತನ್ನು ನೆನಪಿಸಿಕೊಳ್ತಾನೆ, ಕೆಲವರಿಗೆ ಬದುಕುವ ಹಕ್ಕಿಲ್ಲ ಮತ್ತು ಆ ಜನರು ಕೆಟ್ಟ ಜನರು. ಅವರು ತಪ್ಪು ಕೆಲಸಗಳನ್ನು ಮಾಡ್ತಾರೆ. ಅದಕ್ಕಾಗಿಯೇ ಆ ಮನುಷ್ಯನ ಬಾಯಿಗೆ ತನ್ನ ವಾಲೆಟ್ ಅನ್ನು ಹಾಕಿ ಬಾಯಿ ಮುಚ್ಚುತ್ತಾನೆ, ಏಕೆಂದರೆ ಅವನು ಕೂಗಬಾರದು ಅಂತ. ನಂತರ ವಿಷದ ಇಂಜೆಕ್ಷನ್ ಅನ್ನು ಕಿವಿಗೆ ಹಾಕಲಾಗುತ್ತಾನೆ ಮತ್ತು ಅವನನ್ನು ಸಾಯಿಸ್ತಾನೆ. ಜೇಕ್ ಅವನು ಅದನ್ನು ಮಾಡುವುದನ್ನು ನೋಡಿದನು. ಅದಕ್ಕಾಗಿಯೇ ಅವನು ಟೆಡ್ಗೆ ಹೇಳ್ತಾನೆ, ಬಹುಶಃ ನೀವು ಇಂದು ರಾತ್ರಿ ಮಲಗುವುದಿಲ್ಲ. ನೀವು ಮತ್ತೆ ಟಿವಿಯಲ್ಲಿ ಸುದ್ದಿ ನೋಡುತ್ತೀರಿ. ನನ್ನ ಬಗ್ಗೆ ಏನಾದರೂ ಸುದ್ದಿ ಇದೆ? ಟೆಡ್ ಈ ಕೊಲೆ ಮಾಡಿದ್ದಾನೆ ಅಂತ ಹೇಳಲಾಗುತ್ತಿಲ್ಲ. ಆದ್ರೆ ಕ್ರಮೇಣ ನೀವು ಅದನ್ನು
ಅವನನ್ನು ತಿಳಿದುಕೊಳ್ಳುತ್ತೀರಿ. ಯಾರು ಅವನ ಬಗ್ಗೆ ಕಾಳಜಿ ವಹಿಸಲಿಲ್ಲ ಮತ್ತು ಆ ದಿನದ ನಂತರ ನೀವು ಬೇರೆ ವ್ಯಕ್ತಿಯಾಗುತ್ತೀರಿ. ನಮ್ಮಂತೆಯೇ ಯಾರಿಗೂ ಹೆದರುವುದಿಲ್ಲ, ನಿರ್ಭೀತಿಯಾಗಿ ಜನರನ್ನ ಕೊಲ್ಲುವುದು, ಅವರು ಒಳ್ಳೆಯವರಾಗಿರಲಿ ಅಥವಾ ಮುಗ್ಧ ಜನರಾಗಿರಲಿ. ಅದರ ನಂತರ ಟೆಡ್ ಕೂಡ ಅವರ ಆಟದ ಭಾಗವಾಗುತ್ತಾನೆ. ಒಂದು ರಾತ್ರಿ ಕುಡಿದ ಅಮಲಿನಲ್ಲಿ ಈ ಆಟವನ್ನು ಆಡುತ್ತಿದ್ದರು ಮತ್ತು ಪರಸ್ಪರ ಸ್ಟ್ರೇಂಜ್ ಆದ ಕೆಲಸಗಳನ್ನು ಮಾಡುತ್ತಿದ್ದರು. ಟೆಡ್ ಇದನ್ನೆಲ್ಲ ಅವನ ಕಣ್ಣುಗಳಿಂದ ಇದನ್ನೆಲ್ಲ ನೋಡುತ್ತಿದ್ದ. ವಿಷಯ ಸ್ಟ್ರೇಂಜ್ ಆಗಿತ್ತು, ಆದ್ರೆ ಈಗ ಅವರು ಈ ಆಟವನ್ನು ಎಂಜಾಯ್ ಮಾಡಲು ಆರಂಭಿಸಿದ್ದಾರೆ. ಮರುದಿನ ಕಣ್ಣು ತೆರೆದಾಗ ಅವನು ನೋಡ್ತಾನೆ, ಎಲ್ಲಾ ಜನರು ಅವನನ್ನು ಬೇಸ್ಮೆಂಟ್ ನಲ್ಲಿ ತೊರೆದಿದ್ದಾರೆ. ಈಗ ಅವನು ಓಡಿ ತಕ್ಷಣ ಮೇಲಕ್ಕೆ ಬಂದನು. ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಹೀಗೆ ಮಾಡುವುದನ್ನು ನೋಡ್ತಾನೆ. ನಿನ್ನೆ ರಾತ್ರಿ ಏನೂ ಆಗಿಲ್ಲವಂತೆ, ಇದು ತುಂಬಾ ಸಾಮಾನ್ಯವಾಗಿದೆ. ಈಗ ಜೇಕ್ ಅವರ ಫ್ರೆಂಡ್ ಮಹಿಳಾ ಡಾಕ್ಟರ್ ಆಗಿದ್ದರು. ಅವಳು ಟೆಡ್ಗೆ ತುಂಬಾ ಹತ್ತಿರವಾಗುತ್ತಿದ್ದಳು. ಅವಳ ಜೊತೆಗೆ ಅವಳು ಟೆಡ್ ಅನ್ನು ಒಬ್ಬ ವ್ಯಕ್ತಿಯ ಮನೆಗೆ ಕರೆದೊಯ್ಯುತ್ತಾಳೆ ಮತ್ತು ಈ ವ್ಯಕ್ತಿ ನನ್ನ ಫಾದರ್ ಅಂತ ಹೇಳ್ತಾಳೆ. ಬಾಲ್ಯದಲ್ಲಿ ನನ್ನೊಂದಿಗೆ ಮತ್ತು ನನ್ನ ತಾಯಿಯೊಂದಿಗೆ ಅವರು ಬಹಳಷ್ಟು ತಪ್ಪು ಮಾಡಿದ್ದಾರೆ ಮತ್ತು ಈಗ ಈ ಆಟದಲ್ಲಿ ಸಾಯುವ ಮುಂದಿನ ಬಾರಿ ಅವನದು ಆಗಿದೆ. ಇದರಲ್ಲಿ ನೀವು ನನಗೆ ಸಹಾಯ ಮಾಡಬೇಕೆಂದು ನಾನು ಬಯಸುತ್ತೇನೆ. ಹೀಗೆ ಹೇಳುತ್ತಾ ಅಳುವಂತೆ ನಟಿಸುತ್ತಾಳೆ. ಟೆಡ್ ಅವನಿಂದ ಬಹಳಷ್ಟು ತಪ್ಪು ಸಂಭವಿಸಿದೆ ಅಂತ ಭಾವಿಸ್ತಾನೆ. ಆದ್ದರಿಂದ ಅವಳನ್ನು ಬೆಂಬಲಿಸಲು ಅವರು ಒಪ್ಪಿಕೊಂಡರು. ಆ ವ್ಯಕ್ತಿಯ ಬಾಯಿಗೆ ಕೆಮಿಕಲ್ ಹಾಕ್ತಾನೆ. ಅದು ಎಷ್ಟು ತಂಪಾಗಿತ್ತು ಎಂದರೆ ಅವನ ಶ್ವಾಸಕೋಶಗಳು ಹೆಪ್ಪುಗಟ್ಟುತ್ತವೆ ಮತ್ತು ಕಲ್ಲಾಗುತ್ತವೆ. ಅದನ್ನು ನೋಡಿದ ಮಹಿಳಾ ವೈದ್ಯೆ ಆತನಿಗೆ ಬಲವಾಗಿ ಗುದ್ದಿದ್ದಾರೆ ಮತ್ತು ಎಲ್ಲಾ ಮೂಳೆಗಳು ಮತ್ತು ಸ್ನಾಯುಗಳನ್ನು ಮುರಿಯುತ್ತಾಳೆ. ಇದರಿಂದ ತೀವ್ರ ನೊಂದ ಅವನು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ನಂತರ ಅವನ ಶವವನ್ನು ಪರೀಕ್ಷಿಸಲು ಲ್ಯಾಬ್ಗೆ ತರಲಾಯಿತು. ಇದರಿಂದ ಆತನ ಸಾವು ಹೇಗೆ ಸಂಭವಿಸಿತು ಅಂತ ತಿಳಿಯಬಹುದು ಮತ್ತು ಅವನನ್ನು ಯಾರು ಸಾಯಿಸಬಹುದು. ಈ ವೇಳೆ ಹಂತಕನನ್ನು ಹಿಡಿದು ಸಾವಿನ ಕಾರಣ ಪತ್ತೆ ಹಚ್ಚುವುದು ಜೆಗ್ಗೆ ಅದು ದೊಡ್ಡ ವಿಷಯವಾಗಿರಲಿಲ್ಲ. ನನ್ನ ಸ್ನೇಹಿತೆ ಮಹಿಳಾ ವೈದ್ಯೆ ಅವನನ್ನು ಸಾಯಿಸಿದ್ದಾಳೆಂದು ಅವನಿಗೆ ತಿಳಿದಿತ್ತು. ಆದ್ರೆ ಅವನಿಗೂ ಆಶ್ಚರ್ಯವಾಯಿತು. ಇಷ್ಟು ಎತ್ತರದ ಗಟ್ಟಿಮುಟ್ಟಾದ ವ್ಯಕ್ತಿಯನ್ನು ಒಬ್ಬ ಹುಡುಗಿ ಹೇಗೆ ಸಾಯಿಸಿದ್ದಾಳೆ? ಅವನು ಅನುಮಾನಿಸುತ್ತಿದ್ದನು. ಅದಕ್ಕಾಗಿಯೇ ಅವನು ಟೆಡ್ ಬಳಿ ಬಂದು ಕೇಳ್ತಾನೆ, ಈ ಆಟದಲ್ಲಿ ನೀವು ಮೋಸ ಮಾಡುತ್ತಿದ್ದೀರಾ? ಏಕೆಂದರೆ ಎಲ್ಲಾ ಡಾಕ್ಟರು ತಮ್ಮ ರೋಗಿಗಳನ್ನು ಸಾಯಿಸಬೇಕು, ಯಾರ ಸಹಾಯವೂ ಇಲ್ಲದೆ ಸಾಯಿಸಬೇಕು. ಹಾಗಾದರೆ ನೀವು ಅವಳನ್ನು ಬೆಂಬಲಿಸಿದ್ದೀರಾ? ಟೆಡ್ ನಗುತ್ತಾನೆ ಮತ್ತು ಅದನ್ನು ನಿರಾಕರಿಸ್ತಾನೆ. ಅದು ಇಲ್ಲ ಬ್ರದರ್ಸ್, ಅಂಥದ್ದೇನೂ ಇಲ್ಲ. ನೀವು ಏನು ಯೋಚಿಸುತ್ತಿದ್ದೀರಿ? ಅದನ್ನು ಕೇಳಿದ ಜೇಕ್ ಅಲ್ಲಿಂದ ಹೊರಡತೊಡಗಿದ. ಆದ್ರೆ ಅವರು ಹೇಳ್ತಾರೆ, ಸರಿ, ಕೊನೆಯ ವಿಷಯ. ನನ್ನ ಫ್ರೆಂಡ್ ನಿನ್ನ ಅಪ್ಪನ ಸುಳ್ಳು ಕತೆ ಹೇಳಿದ್ದಾರ, ಏಕೆಂದರೆ ಇದು ಅವಳ ಅಭ್ಯಾಸ. ಅವಳು ಎಲ್ಲರೊಂದಿಗೆ ಅದನ್ನು ಮಾಡ್ತಾಳೆ. ಅದನ್ನು ಕೇಳಿದ ಟೆಡ್ಗೆ ಆಶ್ಚರ್ಯವಾಯಿತು, ಏಕೆಂದರೆ ಅವನಿಗೆ ಅರ್ಥವಾಗಿತ್ತು, ಆ ಜೇಕ್ನ ಫ್ರೆಂಡ್ ನನಗೆ ಸುಳ್ಳು ಹೇಳಿದ್ದಾಳೆ. ಕೋಪದಿಂದ ಅವನು ಅವಳ ಬಳಿಗೆ ಹೋದನು ಮತ್ತು ಅವನು ಬೆದರಿಕೆಯನ್ನ ಹಾಕ್ತಾನೆ. ಈಗ ನೀನು ನನಗೆ ಸುಳ್ಳು ಹೇಳಿದ್ದೀಯಾ, ಆದ್ರೆ ಅದನ್ನು ಮತ್ತೆ ಮಾಡಬೇಡಿ, ಅದು ಒಳ್ಳೆಯದಾಗುವುದಿಲ್ಲ. ಅದರ ನಂತರ ಟೆಡ್ ಅವನು ಎಲ್ಲಾ ಜನರನ್ನು ಸಹ ಸಾಯಿಸುತ್ತಾನೆ ಮತ್ತು ಎಲ್ಲಾ ಮೃತದೇಹವನ್ನು ಚೆಕ್ ಮಾಡುತ್ತಾನೆ. ಇದರಲ್ಲಿ ಉಳಿದವರಂತೆ ಅವನು ತುಂಬಾ ಮೋಜು ಮಾಡುತ್ತಿದ್ದ. ಅವನನ್ನು ಇಲ್ಲಿಗೆ ಕರೆತಂದ ಹುಡುಗ ಅವನ ಫ್ರೆಂಡ್ ಅವನು ತಿಳಿದುಕೊಳ್ತಾನೆ, ಟೆಡ್ ನ ನಡವಳಿಕೆಯು ಈಗಾಗಲೇ ತುಂಬಾ ಸ್ಟ್ರೇಂಜ್ ಆಗುತ್ತಿದೆ. ಅವನು ಇನ್ನು ಮುಂದೆ ನನ್ನೊಂದಿಗೆ ಇರದೆ ಅವನು ಜೇಕ್ ಜೊತೆ ಇರ್ತಾನೆ. ಒಂದು ದಿನ ಪ್ರೊಫೆಸರ್ ಟೆಡ್ ಬಳಿ ಬಂದು ಕೇಳ್ತಾನೆ, ನೀವು ತುಂಬಾ ಗೊಂದಲಕ್ಕೊಳಗಾಗಿದ್ದೀರಾ ಅಂತ ಕಾಣಿಸ್ತಾ ಇದೆ. ನಿಮಗೆ ಏನಾದರೂ ಸಹಾಯ ಬೇಕೇ? ಏಕೆಂದರೆ ಟೆಡ್ ಅವನ ಕೆಲಸದಲ್ಲಿ ತುಂಬಾ ನಿರತನಾಗಿದ್ದನು. ಅವನು ಕೆಲಸದಲ್ಲೇ ತುಂಬಾ ಮೋಜು ಮಾಡುತ್ತಿದ್ದನು. ಅವನು ಅವನ ನಿಜವಾದ ಜೀವನದತ್ತ ಗಮನ ಹರಿಸುತ್ತಿಲ್ಲ ಅಂತ ಟೆಡ್ ಹೇಳ್ತಾರೆ. ಇಲ್ಲ, ಅಂತಹದ್ದೇನೂ ಇಲ್ಲ, ಎಲ್ಲಾ ಚೆನ್ನಾಗಿದೆ ಮತ್ತು ನಾನು ಸ್ವಲ್ಪ ಗೊಂದಲಕ್ಕೆ ಒಳಗಾಗಿದ್ದೇನೆ ಅಂತ ನೀವು ಭಾವಿಸಿದರೆ ನಂತರ ನಾನು ನನ್ನ ಹೆಂಡತಿಯನ್ನು ಭೇಟಿಯಾಗಲಿದ್ದೇನೆ. ಆಗ ಎಲ್ಲವೂ ಸರಿ ಹೋಗುತ್ತದೆ. ಆಗ ಟೆಡ್ ಅವನ ಮನೆಗೆ ಬರ್ತಾನೆ. ಅಲ್ಲಿ ಅವನು ಜೇಕ್ ನ ಫ್ರೆಂಡ್ ನನ್ನು ನೋಡ್ತಾನೆ. ಅವನ ನಿರ್ಗಮನದಿಂದಾಗಿ ಸ್ವಲ್ಪ ದುಃಖಿತಳಾಗಿದ್ದಳು. ಆದ್ರೆ ಇನ್ನೂ ಟೆಡ್ ಅವನ ಹೆಂಡತಿಯ ಬಳಿಗೆ ಕೆಲವು ದಿನಗಳನ್ನು ಕಳೆಯಲು ಬರ್ತಾನೆ. ಅವನ ಹೆಂಡತಿಯು ಟೆಡ್ ಸ್ವಲ್ಪ ಬದಲಾಗಿರುವುದನ್ನು ಸ್ಪಷ್ಟವಾಗಿ ನೋಡುತ್ತಿದ್ದಳು. ಆದ್ರೆ ಟೆಡ್ ಅವಳನ್ನು ವಿಚಲಿತಗೊಳಿಸ್ತಾನೆ. ಈ ರೀತಿ ಏನೂ ಇಲ್ಲ ಅಂತ ಮತ್ತು ಎಲ್ಲವನ್ನೂ ಅವಳಿಂದ ಮುಚ್ಚಿಡುತ್ತಾನೆ. ಅವನು ಏನನ್ನೂ ಹೇಳುವುದಿಲ್ಲ. ಈಗ ಅವನು ಹಿಂತಿರುಗುವ ಸಮಯ ಬಂದಾಗ ಆಗ ಅವನ ಹೆಂಡತಿಯು ಅವನೊಂದಿಗೆ ಹೋಗಬೇಕೆಂದು ಇನ್ಸಿಸ್ಟ್ ಮಾಡುತ್ತಾಳೆ. ಟೆಡ್ ಅವಳೊಂದಿಗೆ ಹೋಗಲು ಇಷ್ಟವಿರಲಿಲ್ಲ. ಆದ್ರೆ ಮತ್ತೆ ಇನ್ಸಿಸ್ಟ್ ಮಾಡುತ್ತಿರುವುದರಿಂದ ಅವನು ಬೇಡ ಅಂತ ತಡೆಯಲಾಗಲಿಲ್ಲ. ಅವನು ಮತ್ತೆ ಟೆಡ್ ಮನೆಗೆ ಬಂದಾಗ ರಕ್ತದ ಕಲೆಗಳಿದ್ದವು. ಈಗ ಅವನ ಹೆಂಡತಿ ನೋಡುವ ಮೊದಲು ಟೆಡ್ ಎಲ್ಲಾ ಮಾರ್ಕ್ಗಳನ್ನ ಅಳಿಸಿ ಹಾಕ್ತಾನೆ. ಆದ್ರೆ ಇನ್ನು ಅಲ್ಲಿ ಟೆಡ್ ಅವರ ಪತ್ನಿ ಕೆಮಿಕಲ್ ಸಬ್ಸ್ಟೆನ್ಸಸ್ ಗಳ ಪ್ಯಾಕೆಟ್ ಗಳನ್ನು ಪಡೆಯುತ್ತಾಳೆ. ಅದರ ಬಗ್ಗೆ ಅವಳು ಪ್ರಶ್ನೆಗಳನ್ನ ಕೇಳಲು ಸ್ಟಾರ್ಟ್ ಮಾಡ್ತಾಳೆ. ಇದು ಏನು? ನೀನು ನಶೆ ಮಾಡಲು ಸ್ಟಾರ್ಟ್ ಮಾಡಿದ್ದೀಯಾ? ಅದರ ಮೇಲೆ ಟೆಡ್ ಹೇಳ್ತಾರೆ, ಇಲ್ಲ, ಇದು ನನ್ನದಲ್ಲ. ನಿನ್ನೆ ರಾತ್ರಿ ನನ್ನ ಫ್ರೆಂಡ್ಸ್ ಬಂದು ಇಲ್ಲಿ ಪಾರ್ಟಿ ಮಾಡಿದರು. ತಪ್ಪಾಗಿ ಅವರು ಮರೆತಿರಬೇಕು. ಹೇಗಿದ್ದರೂ ಮರುದಿನ ಇವರಿಬ್ಬರು ಪಾರ್ಟಿಗೆ ಹೋಗ್ತಾರೆ. ಅಲ್ಲಿ ಜೇಕ್ ಮತ್ತು ಉಳಿದ ಜನರು ಕೂಡ ಬಂದಿದ್ದರು. ಜೇಕ್ ಅವನ ಫ್ರೆಂಡ್. ಅವಳು ಟೆಡ್ ನ ಹೆಂಡತಿಯನ್ನು ನೋಡಿದಾಗ ಅವಳಿಗೆ ಹೊಟ್ಟೆ ಕಿಚ್ಚು ಶುರುವಾಯಿತು. ಅದಕ್ಕಾಗಿಯೇ ಅವಳು ಅವಳ ಮೂಡ್ ಹಾಳು ಮಾಡಿಕೊಂಡು ಎಲ್ಲರಿಂದ ದೂರ ಹೋಗುತ್ತಾಳೆ ಮತ್ತು ಅವಳು ಯಾರೊಂದಿಗೂ ಮಾತನಾಡುವುದಿಲ್ಲ. ಜೇಕ್ ಅದನ್ನು ನೋಡಿದಾಗ ಅವಳು ತುಂಬಾ ಕೋಪಗೊಂಡಳು, ಏಕೆಂದರೆ ಅವನಿಗೆ ತಿಳಿದಿತ್ತು ಅವಳ ಮತ್ತು ಟೆಡ್ ನಡುವೆ ಖಂಡಿತವಾಗಿ ಏನೋ ಇದೆ ಅಂತ. ಆದ್ರೆ ಅವಳು ನನ್ನ ಸ್ನೇಹಿತೆಯಾಗಿದ್ದಳು. ಟೆಡ್ ಅವನ ಹೆಂಡತಿಯನ್ನು ಕರೆದುಕೊಂಡು ಹೋಗ್ತಾನೆ. ಅದರ ನಂತರ ಜೇಕ್ ಅವನ ಫ್ರೆಂಡ್ ನೊಂದಿಗೆ ಎಲ್ಲರ ಮುಂದೆ ಕೋಪಗೊಳ್ಳಲು ಸ್ಟಾರ್ಟ್ ಮಾಡ್ತಾನೆ ಮತ್ತು ಅವನು ಅಲ್ಲಿಂದ ಹೊರಟು ಹೋಗ್ತಾನೆ. ಟೆಡ್ ಮತ್ತು ಅವನ ಹೆಂಡತಿ ಮನೆಯಲ್ಲಿ ಮಲಗಿದ್ದಾಗ ಟೆಡ್ ಯೋಚಿಸುತ್ತಿದ್ದ ಮಧ್ಯರಾತ್ರಿಯಲ್ಲಿ ಜೇಕ್ ಅವನಿಗೆ ಕಾಲ್ ಮಾಡಿದನು. ಬಹುಶಃ ಅವನು ನನ್ನನ್ನು ಆಟವಾಡಲು ಕರೆಯುತ್ತಿರಬಹುದು. ಆದ್ದರಿಂದ ಅವನು ತಕ್ಷಣವೇ ಹೊರಟು ಹೋದನು. ಆದ್ರೆ ಅಲ್ಲಿಗೆ ಹೋದ ನಂತರ ಟೆಡ್ ತಲೆ ಕೆಡುತ್ತೆ
ಹೇಳುತ್ತೆ, ಏಕೆಂದರೆ ಜೇಕ್ 3 ಹುಡುಗಿಯರನ್ನು ಮುಗಿಸಿದ್ದನು. ಅವನು ಹುಚ್ಚನಂತೆ ಮಾಡುತ್ತಿದ್ದನು, ಮತ್ತೆ ಮತ್ತೆ ತಿರುಗಿ ತಿರುಗಿ ಬೀಳುತ್ತಿದ್ದ. ಟೆಡ್ ಅವನ ಮೇಲೆ ಕೋಪಗೊಳ್ಳುತ್ತಾನೆ. ನೀವು ಆಟದ ಹೆಸರಿನಲ್ಲಿ ಬಹಳಷ್ಟು ತಪ್ಪು ಮಾಡುತ್ತಿದ್ದೀರಿ ಅಂತ. ಇಷ್ಟು ಜನರನ್ನು ಹೀಗೆ ಸಾಯಿಸುವ ಹಾಗಿಲ್ಲ, ಒಂದೇ ಬಾರಿಗೆ ಇಷ್ಟು ಜನ. ಆದ್ರೆ ಜೇಕ್ ಅವನಿಗೆ ಹೇಳ್ತಾನೆ, ನೀನು ನಿನ್ನ ಬಾಯಿ ಮುಚ್ಚು. ನಾನು ನಿನ್ನನ್ನು ಇಲ್ಲಿಗೆ ನಿಮಗೆ ವಾರ್ನಿಂಗ್ ನೀಡಲು ಕರೆದಿದ್ದೇನೆ. ನೀವು ಎಲ್ಲದರಿಂದ ದೂರವಿರಿ. ನನ್ನ ಫ್ರೆಂಡ್ ನಿಂದ ಕೂಡ ನನಗೆ ಗೊತ್ತಿದೆ ಇದರಲ್ಲಿ ನಿಮ್ಮ ತಪ್ಪಿಲ್ಲ ಅಂತ. ಅದನ್ನೆಲ್ಲ ನನ್ನ ಫ್ರೆಂಡ್ ಮಾಡುತ್ತಿದ್ದಾಳೆ. ಅವಳು ನಿಮ್ಮ ಹಿಂದೆ ಇದ್ದಾಳೆ. ಅದಕ್ಕೆ ನಾನು ನಿನಗೆ ಏನೂ ಮಾಡುತ್ತಿಲ್ಲ. ಇಲ್ಲಿಂದ ದೂರ ಹೋಗು. ಟೆಡ್ ಅವನ ಮನೆಗೆ ಬಂದಾಗ ಜೇಕ್ ನ ಫ್ರೆಂಡ್ ಅವನ ಮನೆಯ ಹೊರಗೆ ಅವನಿಗಾಗಿ ಕಾಯುತ್ತಿದ್ದಳು. ಟೆಡ್ ಅವಳನ್ನು ಇಲ್ಲಿಂದ ಹೋಗುವಂತೆ ಹೇಳುತ್ತಿದ್ದನು. ಆದ್ರೆ ಅವಳು ಅವನೊಂದಿಗೆ ಸ್ಟ್ರೇಂಜ್ ಆದ ಕೆಲಸಗಳನ್ನು ಮಾಡಲು ಸ್ಟಾರ್ಟ್ ಮಾಡಿದಳು ಮತ್ತು ಜೇಕ್ ಅವಳನ್ನು ಹಾಗೆ ಮಾಡುತ್ತಿರುವುದನ್ನು ನೋಡ್ತಾನೆ. ಇದರರ್ಥ ಇಲ್ಲಿ ಯಾರು ಸಂಬಂಧಿಕರಲ್ಲ, ಎಲ್ಲರೂ ಒಬ್ಬರಿಗೊಬ್ಬರು ಮೋಸ ಮಾಡುತ್ತಿದ್ದರು. ಮರುದಿನ ಟೆಡ್ ಜೇಕ್ಗೆ ಹೇಳ್ತಾನೆ, ಸಾಕು, ಬಹಳ ಆಯ್ತು. ನಾನು ಇನ್ನು ಮುಂದೆ ಈ ಆಟವನ್ನು ಆಡಲು ಬಯಸುವುದಿಲ್ಲ. ಹೀಗೆ ಆಗಲು ಸಾಧ್ಯವಿಲ್ಲ ಅಂತ. ಈ ಆಟವನ್ನು ಯಾರೂ ಬಿಡುವಂತಿಲ್ಲ. ನೀವು ಅದನ್ನು ಮಾಡಿದರೆ ಆಗ ನೀವು ಜೈಲಿಗೆ ಹೋಗುತ್ತೀರಿ. ಅವನು ಇಲ್ಲಿ ಟೆಡ್ಗೆ ಬೆದರಿಕೆ ಹಾಕುತ್ತಿದ್ದನು. ಈಗ ಅವರು ಹೇಳ್ತಾರೆ, ಈ ವಿಷಯಗಳನ್ನು ಬಿಡಿ. ನಾಳೆ ನಾವು ನಮ್ಮೊಂದಿಗೆ ಇನ್ನು ಮುಂದೆ ಚೆಕ್ ಮಾಡಲಿದ್ದೇವಲ್ಲ, ಅದರಲ್ಲಿ ನನಗೆ ತುಂಬಾ ಖುಷಿಯಾಗುತ್ತದೆ. ಆದ್ರೆ ಆ ಶವ ನಿನಗೆ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಅದೇ ಸಮಯದಲ್ಲಿ ಟೆಡ್ ಒಬ್ಬನೇ ಬೇಸ್ಮೆಂಟ್ಗೆ ಬರ್ತಾನೆ, ಏಕೆಂದ್ರೆ ಇದೆಲ್ಲವನ್ನು ಈಗಲೇ ಮುಗಿಸಬೇಕೆಂದು ನಿರ್ಧರಿಸಿದ್ದನು. ಮರುದಿನ ಟೆಡ್ ಹೊರತುಪಡಿಸಿ ಆ ಎಲ್ಲ ಜನರು ಒಟ್ಟಿಗೆ ಸೇರುತ್ತಾರೆ ಮತ್ತು ಟೆಡ್ ಅವನ ದಾರಿಯಿಂದ ಮುಗಿಸಲು ಯೋಚಿಸಲು ಸ್ಟಾರ್ಟ್ ಮಾಡ್ತಾರೆ. ಬಹುತೇಕ ಎಲ್ಲರೂ ಒಪ್ಪಿಕೊಂಡರು ಅವನನ್ನು ಸಾಯಿಸಬೇಕು ಅಂತ. ಅಲ್ಲಿರುವ ಶವದ ಮೇಲಿಂದ ಪರದೆ ತೆಗೆದ ತಕ್ಷಣ ಅದು ಬೇರೆ ಯಾರೂ ಅಲ್ಲ ಅಂತ ನಾವು ನೋಡ್ತೇವೆ. ಆದ್ರೆ ಜೇಕ್ ಅವರ ಫ್ರೆಂಡ್ ಮಹಿಳಾ ಡಾಕ್ಟರ್ ಆಗಿದ್ದಳು. ಅವಳನ್ನ ಜೇಕ್ ಮುಗಿಸಿದನು. ಅವಳನ್ನು ನೋಡಿ ಯಾರಿಗೂ ಆಶ್ಚರ್ಯವಾಗಲಿಲ್ಲ ಅಥವಾ ಯಾರಿಗಾದರೂ ಅವಳ ಸಾವಿನಿಂದ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ. ಆದರೆ ಅವರು ಆ ಶವವನ್ನು ಪೋಸ್ಟ್ ಮಾರ್ಟಮ್ ಮಾಡಲು ಅಲ್ಲಿರುವ ಲೈಟ್ ಅನ್ನು ಆನ್ ಮಾಡಿದ ನಂತರ ಇದ್ದಕ್ಕಿದ್ದಂತೆ ದೊಡ್ಡ ಸ್ಫೋಟ ಸಂಭವಿಸಿದೆ. ಇದರಿಂದಾಗಿ ಎಲ್ಲೆಲ್ಲೂ ಬೆಂಕಿ ಆವರಿಸಿದೆ. ಬೆಂಕಿಯಲ್ಲಿ ಉರಿಯುತ್ತಿರುವುದರಿಂದ ಎಲ್ಲರ ಸಾವು ಸಂಭವಿಸುತ್ತೆ. ಈಗ ಇಡೀ ಪ್ಲಾನ್ ಟೆಡ್ ನದ್ದಾಗಿತ್ತು. ಅದಕ್ಕೆ ಆ ಸಮಯದಲ್ಲಿ ಅವನು ಅವರ ಜೊತೆ ಇರಲಿಲ್ಲ. ಪ್ರೊಫೆಸರ್ ಬಂದು ಈ ಘಟನೆಯ ಬಗ್ಗೆ ಟೆಡ್ಗೆ ಹೇಳ್ತಾನೆ. ಅಷ್ಟೇ ಅಲ್ಲ, ಒಳಗಿನಿಂದ ನಮಗೆ 4 ಶವಗಳು ಸಿಕ್ಕಿವೆ ಅಂತ. ಇದನ್ನು ಕೇಳಿದ ನಂತರ ಟೆಡ್ ಅವನ ಮಾತನ್ನು ಕೇಳಿ ಟೆಡ್ಗೆ ತಲೆ ಕೆಡುತ್ತೆ. ಏಕೆಂದರೆ ಇಲ್ಲಿ 4 ಅಲ್ಲ 5 ಶವ ಇರಬೇಕಾಗಿತ್ತು. ಏಕೆಂದರೆ ಒಳಗೆ 5 ಜನರಿದ್ದರು. ಅಂದರೆ ಅವರಲ್ಲಿ ಒಬ್ಬರು ಇನ್ನೂ ಜೀವಂತವಾಗಿದ್ದಾರೆ. ಅವರು ಅಲ್ಲಿಂದ ತಪ್ಪಿಸಿಕೊಂಡರು. ನೆಕ್ಸ್ಟ್ ಸಿಮ್ಮಲ್ಲಿ ನಾವು ನೋಡ್ತೇವೆ, ಆ ಮನುಷ್ಯ ಬೇರೆ ಯಾರೂ ಅಲ್ಲ, ಅದು ಜೇಕ್. ಅವನ ಸೇಡು ತೀರಿಸಿಕೊಳ್ಳಲು ಟೆಡ್ನ ಹೆಂಡತಿಯ ಮನೆಗೆ ಅವನು ಹೋಗುತ್ತಿದ್ದಾನೆ. ಅವನು ಅವನ ಹೆಂಡತಿಯನ್ನು ಅಲ್ಲಿ ಸಾಯಿಸುತ್ತಾನೆ. ಟೆಡ್ ಎಲ್ಲವನ್ನೂ ತಿಳಿದುಕೊಂಡು ಹೆದರುತ್ತಿದ್ದರು. ತಕ್ಷಣವೇ ಅವನು ಅವನ ಹೆಂಡತಿಯನ್ನು ಕಾಲ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅವನ ಹೆಂಡತಿ ಕರೆಯನ್ನು ತೆಗೆದುಕೊಳ್ಳದಿದ್ದಾಗ ನಂತರ ಅವನು ತುಂಬಾ ಚಿಂತಿತನಾದನು. ತಕ್ಷಣವೇ ಅವನು ಅವನ ಮನೆಗೆ ಓಡಲು ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಮನೆಗೆ ತಲುಪುವಷ್ಟರಲ್ಲಿ ತುಂಬಾ ತಡವಾಗಿತ್ತು, ಏಕೆಂದರೆ ಅವನ ಹೆಂಡತಿ ತೀರಿಕೊಂಡಿದ್ದಳು. ಅವಳು ಸತ್ತದ್ದನ್ನು ನೋಡಿ ಟೆಡ್ ಬ್ರೇಕ್ ಡೌನ್ ಆಗ್ತಾನೆ. ಅವಳನ್ನು ಅಪ್ಪಿಕೊಂಡು ಅಳಲು ಶುರು ಮಾಡ್ತಾನೆ ಮತ್ತು ಅವನು ಈ ಎಲ್ಲದರ ಜವಾಬ್ದಾರಿಯನ್ನು ತಾನೇ ಅಂತ ತಿಳಿದುಕೊಳ್ಳುತ್ತಾನೆ. ಮರುದಿನ ಪ್ರೊಫೆಸರ್ ಅವನ ಬಳಿ ಬಂದು ಹೇಳ್ತಾನೆ, ನಿಮ್ಮ ಹೆಂಡತಿಯ ಸಾವಿನ ಬಗ್ಗೆ ನನಗೆ ತುಂಬಾ ದುಃಖವಾಗಿದೆ. ಟೆಡ್ ಹೇಳ್ತಾನೆ, ನನಗೆ ಅದು ಇಷ್ಟ ಇಲ್ಲ. ಬೇರೆ ಯಾರಾದರೂ ನನ್ನ ಹೆಂಡತಿಯನ್ನು ಮುಟ್ಟಿದರೆ ನನಗೆ ಅದು ಇಷ್ಟ ಇಲ್ಲ ಅಂತ ಹೇಳ್ತಾನೆ. ನಂತರ ನಾನು ಅವರ ಶವವನ್ನು ಮೆಡಿಕಲ್ ಚೆಕಪ್ ಮಾಡುತ್ತೇನೆ. ಅದರ ನಂತರ ಟೆಡ್ ಅವಳ ಸಾವಿಗೆ ಕಾರಣ ತಿಳಿಯಲು ವಿವಿಧ ಪರೀಕ್ಷೆಗಳನ್ನು ಮಾಡಲು ಪ್ರಾರಂಭಿಸುತ್ತಾನೆ. ಅವನು ತಮ್ಮ ರಿಪೋರ್ಟ್ ನಲ್ಲಿ ಬರೆಯುತ್ತಾರೆ, ನನ್ನ ಹೆಂಡತಿಗೆ ಮಾರಣಾಂತಿಕ ಕಾಯಿಲೆ ಇದೆ ಅಂತ. ಇದರಿಂದಾಗಿ ಅವಳು ಕೊನೆಗೊಂಡಳು. ಒಂದು ರಾತ್ರಿ ಅವನು ತಡವಾಗಿ ಕೆಲಸ ಮಾಡುತ್ತಿದ್ದಾಗ ನಂತರ ಸದ್ದಿಲ್ಲದೆ ಜೇಕ್ ಇಲ್ಲಿಗೆ ಬಂದನು ಮತ್ತು ಟೆಡ್ ಮೇಲೆ ಆಕ್ರಮಣ ಮಾಡ್ತಾನೆ ಮತ್ತು ಅವನು ಪ್ರಜ್ಞೆ ಕಳೆದುಕೊಳ್ತಾನೆ. ನಂತರ ಅವನು ಅವನ ಪ್ರಜ್ಞೆಗೆ ಬಂದಾಗ ಹೇಳ್ತಾನೆ, ನನ್ನ ಈ ಪರಿಸ್ಥಿತಿಗೆ ತಂದಿದ್ದಕ್ಕೆ ನಾನು ಸೇಡು ತೀರಿಸಿಕೊಳ್ಳಲು ಬಂದಿದ್ದೇನೆ. ನಂತರ ಅವನು ಟೆಡ್ನ ಹೆಂಡತಿಯ ರಿಪೋರ್ಟ್ ಅನ್ನು ಓದುತ್ತಾನೆ ಮತ್ತು ನಗಲು ಸ್ಟಾರ್ಟ್ ಮಾಡ್ತಾನೆ. ನೀವು ಈ ರಿಪೋರ್ಟ್ ಅನ್ನು ಮಾಡಿದ್ದೀರಿ. ಒಂದು ರೋಗ ಅದ್ಭುತ. ನಿಜವಾಗಿಯೂ ಈ ಬಾರಿ ನೀವು ಸೋತವರು ನೆನೆಸುತ್ತೆ. ನಾನು ಗೆದ್ದೆ. ಟೆಡ್ ನಂಬಲು ಸಾಧ್ಯವಿಲ್ಲ. ನೀನು ಕಂಡುಹಿಡಿಯಲು ಸಾಧ್ಯವಿಲ್ಲ ನಾನು ನಿನ್ನ ಹೆಂಡತಿಯನ್ನು ಹೇಗೆ ಮುಗಿಸಿದ್ದೇನೆ ಅಂತ. ಇದರ ಮೊದಲು ಅವನು ಟೆಡ್ನನ್ನು ಸಾಯಿಸುವುದಕ್ಕಿಂತ ಮುಂಚೆ ಟೆಡ್ನ ಫ್ರೆಂಡ್ ಬರ್ತಾನೆ ಮತ್ತು ಅವನ ಮುಖದ ಮೇಲೆ ಕೆಮಿಕಲ್ ಹಾಕ್ತಾನೆ ಮತ್ತು ಅವನನ್ನು ಪ್ರಜ್ಞೆ ತಪ್ಪಿಸುತ್ತಾನೆ. ಏಕೆಂದರೆ ಟೆಡ್ನ ಫ್ರೆಂಡ್ಗೆ ಸಂಪೂರ್ಣ ಸತ್ಯ ತಿಳಿದಿದ್ದಾನೆ. ನಂತರ ಟೆಡ್ ಜೇಗೆ ಹೇಳ್ತಾನೆ, ನಾನು ಈ ರಿಪೋರ್ಟ್ ಅನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ದೇನೆ ಅಂತ. ಆದ್ದರಿಂದ ನನ್ನ ಹೆಂಡತಿಯ ಕುಟುಂಬ ತಿಳಿಯಲು ಸಾಧ್ಯವಿಲ್ಲ ಅವಳು ಹೇಗೆ ಸತ್ತಿದ್ದಾಳೆ ಅಂತ. ಅದರ ನಂತರ ಅವನು ಆ ಕೆಮಿಕಲ್ ಅನ್ನು ಜೇಕ್ಗೆ ಹಾಕ್ತಾನೆ. ಇದರಲ್ಲಿ ಒಬ್ಬ ಮನುಷ್ಯ 7 ನಿಮಿಷಗಳ ಕಾಲ ಜೀವಿಸುತ್ತಾನೆ. ಆ ಒಬ್ಬ ಮನುಷ್ಯ ನೋಡಬಹುದು ಮತ್ತು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಬಹುದು, ಆದ್ರೆ ಅವನ ಶರೀರವನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಅದರ ನಂತರ ಟೆಡ್ ಕೂಡ ಅವನ ಎಲ್ಲಾ ದ್ವೇಷದಿಂದ ಅವನ ಮೇಲೆ ಸೇಡು ತೀರಿಸಿಕೊಳ್ಳಲು ಅವನನ್ನು ಜೀವಂತವಾಗಿ ಕಟ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಅದರ ನಂತರ ನಿಸ್ಸಂಶಯವಾಗಿ ಅವನು ತುಂಬಾ ನೋವಿನಲ್ಲಿದ್ದನು. ಅವನು ಸಂಕಟದಿಂದ ಒದ್ದಾಡುತ್ತಾ ನಿಸ್ಸಂಶಯವಾಗಿ ಸತ್ತನು ಮತ್ತು ಈ ರೀತಿಯಲ್ಲಿ ಟೆಡ್ ಎಲ್ಲರನ್ನೂ ಮುಗಿಸಿದನು ಮತ್ತು ಅವನ ಹೆಂಡತಿಯ ಮತ್ತು ಉಳಿದೆಲ್ಲರ ಸೇಡು ತೀರಿಸಿಕೊಂಡನು. ಅವನಿಗೆ ಅವನ ತಪ್ಪಿನ ಬಗ್ಗೆ ಅರಿವಾಗಿದೆ ಮತ್ತು ಇದರೊಂದಿಗೆ ಈ ಚಿತ್ರ ಇಲ್ಲಿಗೆ ಮುಗಿಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.